ಹುಟ್ಟಿ ಇವತ್ತಿಗೆ 74 ವರ್ಷಗಳು ತುಂಬಿಸಿಕೊಂಡು 75ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ. ನನ್ನ ಬಗ್ಗೆ ದಿಗ್ಗಜರೆಲ್ಲರೂ ಕೂಡ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು, ನನ್ನ ಧರ್ಮಪತ್ನಿ, ನನ್ನ ಸುಪುತ್ರ, ನನ್ನ ಸೊಸೆ, ನನ್ನ ಮೊಮ್ಮಗಳು, ನನ್ನ ಸಹೋದರಿಯರು, ನನ್ನ ಸ್ನೇಹಿತರ ಮುಖಾಂತರ ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಿಮ್ಮ ಮುಖೇನ ಅವರಿಗೆ ಅರ್ಪಿಸುತ್ತಿದ್ದೇನೆ. ಬಹಳಷ್ಟು ಮಾತುಗಳನ್ನು ಮಾತಾಡಬೇಕು ಅಂತ ನನ್ನ ಬಯಕೆ. ಸಮಯದ ಅಭಾವ. ನಾನು ಒಬ್ಬ ಬಡ ರೈತ ಕುಟುಂಬದಲ್ಲಿ ಹುಟ್ಟಿ, ನನ್ನ ಗ್ರಾಮದಲ್ಲಿ ವಿದ್ಯುತ್ ಶಕ್ತಿ ಇಲ್ಲ, ರಸ್ತೆ ಇಲ್ಲ, ದೀಪದ ಎಣ್ಣೆ ಕಿರೋಸಿನ್ ಆಯಿಲ್ನಲ್ಲಿ ಓದಿದವರು ನಾನು ಕಷ್ಟಪಟ್ಟು ನಮ್ಮ ತಂದೆಯವರು ಇಡೀ ಜೀವನವನ್ನೇ ತ್ಯಾಗ ಮಾಡಿ ನನಗೆ ವಿದ್ಯಾಭ್ಯಾಸವನ್ನು ಕೊಟ್ಟರು. ಗ್ರಾಮೀಣ ಪ್ರದೇಶದ ಜನರ ಸಂಕಷ್ಟಗಳಿಗೆ ಹಿಮಾಲಯ ಪರ್ವತದಷ್ಟಿದೆ. 79 ಸ್ವತಂತ್ರ ಆಡಳಿತದಲ್ಲಿ ಜನರ ಸಂಕಷ್ಟಗಳು ಈಡೇರಲಿಲ್ಲ. ಬಡತನ, ನಿರುದ್ಯೋಗ ಸಮಸ್ಯೆ, ಕುಡಿಯುವ ನೀರಿಲ್ಲ, ರೈತರ ಜಮೀನನ್ನು ಕಬಳಿಸಿಕೊಳ್ಳೋದು, ದೀನ ದಲಿತರಿಗೆ ದೇವಾಲಯದಲ್ಲಿ ಪ್ರವೇಶವಿಲ್ಲ, ಮೇಲುವರ್ಗದ ಜನರ ಮನೆಗಳಿಗೆ ಪ್ರವೇಶವಿಲ್ಲ, ಹಿಂದುಳಿದ ವರ್ಗದ ಜನರು ನಗರ ಪ್ರದೇಶಗಳಿಗೆ ಬಂದು ಸ್ಲಮ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಂತಹ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ನನ್ನ ಅಭಿನಂದನಾ ಸಭೆ ಮುಖೇನ ನನ್ನ ಒಂದು 74 ವರ್ಷಗಳು ತುಂಬಿ 75ನೇ ವರ್ಷಕ್ಕೆ ಕಾಲಿಡ್ತಿದ್ದೀನಿ. ನನ್ನ ಶಕ್ತಿ, ನನ್ನ ಜನರ ಎನರ್ಜಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನನಗೆ 75 ವರ್ಷ ಆದರೂ ಕೂಡ ನನ್ನ ಮನೆಯಲ್ಲಿ ನನ್ನ ಧರ್ಮಪತ್ನಿ, ನಾನು ವಕೀಲಿ ಕೆಲಸ ಮಾಡುವಾಗ ಬಹಳಷ್ಟು ತ್ಯಾಗ ಮಾಡಿದ್ದಾಳೆ. ಅವರ ತ್ಯಾಗವನ್ನು ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. 10 ರೂಪಾಯಿ ಸಂಪಾದನೆ ಮಾಡಿ ಅವರ ತಂದೆ ಪಟೇಲ್ ರಾಮದಾಸಪ್ಪನವರು 30 ಎಕರೆ ವಿಜಯನಗರದಲ್ಲಿ, ಇವತ್ತು 30,000 ಕೋಟಿ ಆಸ್ತಿ ಅವರದು. ಚಿಕ್ಕ ಮನೆಯಲ್ಲಿ ಬಾಡಿಗೆಗಿದ್ದೆ, ದೊಡ್ಡ ಮನೆ. ಅವ್ರ ಚಿಕ್ಕಪ್ಪ ಹೈಕೋರ್ಟಿನ ನ್ಯಾಯಮೂರ್ತಿ ಜಸ್ಟಿಸ್ ವೆಂಕಟಸ್ವಾಮಿ ಅವರು. 325 ರೂಪಾಯಿ ಬಾಡಿಗೆ ಮನೆಯಲ್ಲಿ ಕಟ್ಟುವುದಕ್ಕೆ ಸಾಧ್ಯ ಇದೆಯೇ ಅಂತ ಯೋಚನೆ ಮಾಡ್ತಿದ್ದೆ. ನಮ್ಮ ಮಾವನವರ ಮನೆ 1 ಎಕರೆ ಚಾಮರಾಜಪೇಟೆಯಲ್ಲಿ, ಅಲ್ಲೇ ಇರಬೇಕು ಅಂತ ನನ್ನ ಅತ್ತೆಯವರು, ಆಕೆ ದೇವತೆ, ನನಗೆ ಕ್ಯಾರಿಯರು 3 ಜನಕ್ಕೆ ಊಟವನ್ನು ಕೊಡಿಸ್ತಾ ಇದ್ರು. ನನಗೊಬ್ಬರಿಗೆ ಅಲ್ಲ, ದಿವಂಗತ ಎನ್ ವೆಂಕಟಾಚಲರವರಿಗೆ, ಶ್ರೀ ಶಿವಪ್ಪರವರಿಗೆ, ವೆಂಕಟಸ್ವಾಮಿಯವರಿಗೆ ಅಡುಗೆ ಮಾಡಿ ಅಲ್ಲಿ ಕೊಡ್ತಿದ್ರು. ನನ್ನ ಧರ್ಮಪತ್ನಿ ಬಹಳ ನಿಖರವಾಗಿ ಮಾತಾಡ್ತಕ್ಕಂಥವ್ರು, ಹೃದಯವಂತಿಕೆ ಇರ್ತಕ್ಕಂಥವಳು, ಕಷ್ಟದಲ್ಲಿ ಭಾಗಿ. 11 ಗಂಟೆಗೆ ನಾನು ಕಚೇರಿ ಬಿಟ್ಟು ನನ್ನ ಮನೆಗೆ ಹೋಗುವಾಗ ನಿದ್ರೆ ಮಾಡದೆ ನನಗೋಸ್ಕರ ಕಾಯ್ದು ಬಿಸಿ ಊಟ ಹಾಕಿ ನನಗೆ ಕಳಿಸ್ತಿದ್ರು. ಇದು ನನ್ನ ಧರ್ಮಪತ್ನಿಯ ತ್ಯಾಗ. ನನ್ನ ಮಗ
ಇವತ್ತಿಗೂ ಕೂಡ ನನ್ನನ್ನು ಟೀಕಿಸ್ತಾನೆ. ನನ್ನ ಮಗ ಬಹಳ ಕಷ್ಟವಾಗಿ ವಿದ್ಯಾಭ್ಯಾಸ ಮಾಡಿದ. ನನ್ನ ಪತ್ನಿ ಆಟೋ ರಿಕ್ಷಾದಲ್ಲೋ ಒಂದು ಬಸ್ನಲ್ಲೋ ಪ್ರಯಾಣ ಶಾಲೆಗೆ ಕಳಿಸ್ತಿದ್ರು. ನಾನು ನ್ಯಾಯಮೂರ್ತಿ ಆದ ಮೇಲೆ 24 ಗಂಟೆ ಕಾರು ನನಗೆ ಇರ್ತಿತ್ತು, ಪೆಟ್ರೋಲ್ ಕೊಡ್ತಿದ್ರು. ಯಾವತ್ತು ಒಂದು ದಿವಸ ಕೂಡ ನನ್ನ ಮಗ ನನ್ನ ಕಾರಿನಿಂದ ಶಾಲೆಗೆ ಹೋದವನಲ್ಲ. ಕಷ್ಟಪಟ್ಟು ಬಸ್ಸಿನಲ್ಲಿ ವ್ಯಾನ್ನಲ್ಲಿ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡಿದ. ಇವತ್ತು ವಕೀಲನಾಗಿದ್ದಾನೆ. ಅವನು ಕೂಡ ತ್ಯಾಗ. ನಾನು ತಂದೆಯ ಕೆಲಸವನ್ನು ನಾನು ನಿರ್ವಹಿಸಲಿಲ್ಲ, ಆಗಲಿಲ್ಲ. ಕಷ್ಟಪಟ್ಟು ನಾನು ರಾತ್ರಿ 11 ಗಂಟೆಗೆ ಬರ್ತಿದ್ದೆ. 7 ಗಂಟೆಗೆ ನಾನು ವಾಕ್ ಹೋಗಿ ಬರೋಷ್ಟುಗಡೆ ನನ್ನ ಧರ್ಮಪತ್ನಿ ಅವನಿಗೆ ಶಾಲೆಗೆ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಸ್ಟಾಪ್ನಲ್ಲಿ ಕಳಿಸ್ತಿದ್ರು. ಈ ರೀತಿಯ ಪಯಣ ನನ್ನದು. ಆದ್ದರಿಂದ ಜನರ ಸಂಕಷ್ಟಗಳು ನನಗೆ ಬಹಳ ಸ್ಥೂಲವಾಗಿ ಅರ್ಥಕೊಂಡವನು. ಜನರ ಸಂಕಷ್ಟವೇ ನನ್ನ ಸಂಕಷ್ಟ ಅಂತ ನಾನು ತಿಳ್ಕೊಂಡವನು. ಯಾರಿಗಾದರೂ ಅನ್ಯಾಯ ಮಾಡಿದ್ರೆ, ನನ್ನ ಮನೆಯಲ್ಲೂ ಕೂಡ ಅನ್ಯಾಯ ಆದರೆ ನಾನು ಬಹಳ ನಿಖರವಾಗಿ ನನ್ನ ಮನೆಯವರನ್ನೆಲ್ಲರೂ ಕೂಡ ಟೀಕೆ ಮಾಡ್ತಕ್ಕಂತಹ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡವನು. ನನ್ನ ಪಯಣ ಬಹಳ ಕಷ್ಟಕರವಾದದ್ದು. ಕಷ್ಟದಲ್ಲಿ ಸುಖವನ್ನು ಬಯಸಿದವನು ನಾನು. ಯಾಕೆಂತ ಹೇಳಿದ್ರೆ ಎಲ್ಲರ ಕಷ್ಟವನ್ನು ಹತ್ತಿರದಿಂದ ನೋಡಿರುವ ನಾನು. ಅವರ ಕಷ್ಟವೇ ನನ್ನ ಕಷ್ಟ ಅಂತ ಹೇಳಿ ಭಾವಿಸಿದವರು. ಆದ್ದರಿಂದ ಯಾವ ಕಡೆ ನ್ಯಾಯವಿದೆ, ಯಾರಿಗೆ ನ್ಯಾಯ ಕೊಡಬೇಕು, ನಮ್ಮ ಜಸ್ಟಿಸ್ A.K. ಪಟ್ನಾಯಕ್ ಅವರು ಯಾವಾಗಲೂ ಹೇಳೋರು, ಸೆನ್ಸ್ ಆಫ್ ಜಸ್ಟಿಸ್ ಮಸ್ಟ್ ಬಿ ದೇರ್ ಫಾರ್ ಎ ಜಡ್ಜ್ ಅಂತ. ಬಹಳ ಮಹಾನ್ ದೊಡ್ಡ ವ್ಯಕ್ತಿಯವರು ಅವರು ಇವತ್ತು ಇಲ್ಲಿ ಬರುವ ಪ್ರಮೇಯವೇ ಇರಲಿಲ್ಲ. ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಆರ್ಬಿಟ್ರೇಷನ್ ಕೇಸಸ್ಸು. ನಾನು ದೂರವಾಣಿ ಮುಖಾಂತರ ಕಲ್ಕತ್ತಾದಲ್ಲಿದ್ದರು. ಅವ್ರು ಕೇಳಿದೆ, ನನಗೆ ಸಿಟ್ಟಿಂಗ್ ಚೀಫ್ ಜಸ್ಟಿಸ್ ಬೇಕಾಗಿಲ್ಲ, ಸಿಟ್ಟಿಂಗ್ ನ್ಯಾಯಮೂರ್ತಿಗಳು ಬೇಕಾಗಿಲ್ಲ, ಮುಖ್ಯಮಂತ್ರಿಗಳು ಬೇಕಾಗಿಲ್ಲ, ನನಗೆ ನೀವು ಬಂದು ಈ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಬೇಕು. ನನ್ನ ಮೇಲೆ ನನ್ನ ತಂದೆಗಿಂತ ನನ್ನ ಹಿರಿಯ ಅಣ್ಣನ ಥರ ನನ್ನನ್ನು ನೋಡಿಕೊಂಡು ನನ್ನ ರಕ್ಷಣೆ ಮಾಡಿರ್ತಕ್ಕಂತಹ ವ್ಯಕ್ತಿ A.K. ಪಟ್ನಾಯಕ್ ಅವರು. ಅಷ್ಟೇ ಅಲ್ಲ, ಸಂತೋಷ್ ಹೆಗ್ಡೆಯವರನ್ನು ನಾನು ನನ್ನ ಜನ್ಮದಲ್ಲಿ ನಾನು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮ್ಮ ರಾಜ್ಯದಿಂದ ಅವರು ನ್ಯಾಯಮೂರ್ತಿ ಆಗಿದ್ದರು. ನನ್ನನ್ನು ಕಷ್ಟಕ್ಕೆ ಸಿಲುಕಿಸಿದರು ಪಟ್ಟಭದ್ರ ಹಿತಾಸಕ್ತಿಗಳು. ದೊಡ್ಡ ಮನುಷ್ಯ ಸಂತೋಷ್ ಹೆಗ್ಡೆಯವರು ಅಂದಿನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಹೇಳಿದರು, G.B. ಪಟ್ನಾಯಕ್ ಅವರಿಗೆ, ಗೋಪಾಲ್ ಗೌಡ್ರು ನಮಗೆ ಚೆನ್ನಾಗಿ ಗೊತ್ತಿದೆ, ಅರಿವಿದೆ, ಅವರನ್ನು ವಿಚಾರಣೆ ಮಾಡ್ದೇನೆ, ಸತ್ಯಾಂಶಗಳನ್ನು ತಿಳ್ಕೊಳ್ದೇನೆ ಬೇರೆ ರಾಜ್ಯದ ಉಚ್ಚ ನ್ಯಾಯಾಲಯಗಳಿಗೆ ವರ್ಗಾಯಿಸುವುದು ನಾವು ವಿರೋಧಿಸ್ತೀವಿ ಅಂತ ಹೇಳಿ ನನಗೆ ಭುಜ ಕೊಟ್ಟು ನಿಂತ ವ್ಯಕ್ತಿ ಸಂತೋಷ್ ಹೆಗ್ಡೆ. ಅದಕ್ಕೋಸ್ಕರ ಸಂತೋಷ್ ಹೆಗ್ಡೆಯವರು ಈ ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದೆ. ನಾನು ಯಾವಾಗಲೂ ಕೂಡ ಮಾತಾಡಿದಾಗ ಬಹಳ ದೊಡ್ಡ ಅಣ್ಣನಿಗಿಂತ ಹೆಚ್ಚು ಸ್ಪಂದಿಸ್ತಾರೆ, ನನ್ನ ಮೇಲೆ ಪ್ರೀತಿ ತೋರಿಸಿದ್ದಾರೆ, ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಈ ಅಭಿನಂದನಾ ಸಮಾರಂಭದಲ್ಲಿ ಮಾತಾಡಿದ್ದಾರೆ. ಅವರಿಗೆ ನನ್ನ ಸಲಾಂ, ಸಾವಿರಾರು ಸಲಾಂಗಳು A.K. ಪಟ್ನಾಯಕ್ ಮತ್ತು ಸಂತೋಷ್ ಹೆಗ್ಡೆಯವರು. ಇನ್ನು H.K. ಪಾಟೀಲ್ರವರು ನನ್ನನ್ನು ಬಹಳ ಹತ್ತಿರದಿಂದ ನೋಡಿದರು. ಅವರು ರಾಜಕಾರಣಿ, ಒಬ್ಬ ನ್ಯಾಯಮೂರ್ತಿ. ನಾನು ಒಂದೇ ಟ್ರೈನ್ನಲ್ಲಿ ಹುಬ್ಳಿಗೆ ಪ್ರವಾಸ ಮಾಡ್ತಿದ್ವಿ. ಅವರ ಚಿಂತನೆ ನನ್ನ ಚಿಂತನೆ ಒಂದೇ ಆಗಿತ್ತು. ನಾನು ನ್ಯಾಯಮೂರ್ತಿ ಆದಾಗಲೂ ಕೂಡ ರಾಜಕೀಯ ಒಂದು ಮಾತಾಡೋದನ್ನು ನಿಲ್ಲಿಸಿರಲಿಲ್ಲ. ರಾಜಕೀಯ ಅಂತ ಹೇಳಿದರೆ ಮಾನವ ವಿಜ್ಞಾನ ಅಂತ ಅರಿತುಕೊಂಡವನು ನಾನು. ಅಂದರೆ ರಾಜಕೀಯ
ಮಾನವ ವಿಜ್ಞಾನ, ಮಾನವ ವಿಕಾಸಕ್ಕೆ ರಾಜಕೀಯ ಬೇಕಾಗಿದೆ. ಆ